ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಡ ಮಹೇಂದ್ರನ ಮತ್ತಷ್ಟು ಕಲ್ಲಾಟಗಳು ಬಟಾಬೈಲಾಗ್ತಾ ಇದೆ. ಆಹಾ, ಮಾರ್ತಹಳ್ಳಿ ಪೊಲೀಸರಿಂದ ಮಹತ್ವದ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಆಪ್ತ ಸ್ನೇಹಿತೆ ಜೊತೆ ಚಾಟಿಂಗ್ ಮಾಡ್ತಿದ್ದಂತೆ ಈ ಕಳ್ಳ ಮಹೇಂದ್ರ ರೆಡ್ಡಿ ವಾಟ್ಸ್ಆಪ್ ಬ್ಲಾಕ್ ಮಾಡಿದ್ಲು ಆ ಸ್ನೇಹಿತೆ. ಪದೇ ಪದೇ ಚಾಟಿಂಗ್ ಹಿನ್ನೆಲೆ ಬ್ಲಾಕ್ ಮಾಡಿದ್ಲು ಆ ಸ್ನೇಹಿತೆ. ನೋಡಿ, ಬ್ಲಾಕ್ ಮಾಡಿದ್ರು ಕೂಡ ಬಿಡ್ತಾ ಇರ್ಲಿಲ್ವಂತೆ ಈ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಫೋನ್ ಪೇ ನಲ್ಲಿ ಚಾಟ್ ಮಾಡಿದ್ನಂತೆ. ಎಷ್ಟು ಬರಗೆಟ್ಟಿರಬೇಕು. ವೈಯಕ್ತಿಕ ವಿಚಾರಗಳ ಬಗ್ಗೆ ಸ್ನೇಹಿತೆ ಜೊತೆ ಚಾಟಿಂಗ್ ಅನ್ನು ಮಾಡ್ತಿದ್ನಂತೆ. ಫೋನ್ ಪೇ ನಲ್ಲೂ ಕೂಡ ಚಾಟಿಂಗ್, ಜಿಪೇ ನಲ್ಲೂ ಚಾಟಿಂಗ್, ಎಲ್ಲೆಲ್ಲೂ ಚಾಟಿಂಗ್. ಫೋನ್ ಪೇ ನಲ್ಲಿ ಡಿಲೀಟ್ ಆಗುವುದಿಲ್ವಂತೆ ಮೆಸೇಜ್ಗಳು. ನೋಡಿ, ನಾರ್ಮಲ್ ಮೆಸೇಜ್ ನಲ್ಲಿ ಬ್ಲಾಕ್, ವಾಟ್ಸ್ಆಪ್ ನಲ್ಲಿ ಬ್ಲಾಕ್, ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ಬ್ಲಾಕ್, ಎಲ್ಲದರಲ್ಲೂ ಬ್ಲಾಕ್ ಮಾಡಿದ ನಂತರ ಈ ಜಿಪೇ ಹಾಗೆ ಫೋನ್ ಪೇ ನಲ್ಲೂ ಕೂಡ ಚಾಟಿಂಗ್ ಮಾಡೋದಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ದಂತೆ ಈ ಮಹೇಂದ್ರ ರೆಡ್ಡಿ. ಫೋನ್ ಪೇ ನಲ್ಲಿ ಮೆಸೇಜ್ಗಳು ಹೆಂಗಿದ್ರು ಕೂಡ ಡಿಲೀಟ್ ಆಗಲ್ಲ. ಇದು ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಹಿಂಟ್ ಸಿಗ್ದಂಗೆ ಆಯ್ತು. FSL ನಿಂದ ಚಾಟಿಂಗ್ ಹಿಸ್ಟ್ರಿ ಬಟಾಬೈಲಾಗಿದೆ. ಕೃತಿಕಾಳ ಮೊಬೈಲ್ ಡಾಟಾ ರಿಟ್ರೀವ್ಗೆ ಕಾಕಿ ಸರ್ಕಸ್ ಅನ್ನ ನಡೆಸಿದೆ. ಈ ಮಹೇಂದ್ರ ರೆಡ್ಡಿಗೆ ಇಬ್ಬರ ಜೊತೆ ಅಫೇರ್ ಇದ್ದಿದ್ರೆ ಏನೋ ಅನ್ಬಹುದು. ಮುಂಬೈನಲ್ಲಿ ಒಂದಷ್ಟು ಜನ, ಇಲ್ಲಿ ಬೆಂಗಳೂರಿನಲ್ಲಿ ಒಂದು 5-6 ಜನ ಜೊತೆ ಅಫೇರ್ಗಳಿಟ್ಕೊಂಡು ಹೆಂಡತಿಯನ್ನ ಕಲಾಸ್ ಮಾಡುವಂತಹ ಕಥೆಯನ್ನ ಈ ಮಹೇಂದ್ರ ರೆಡ್ಡಿ ಕಟ್ಟಿದ್ದಾನೆ ಅಂತಂದ್ರೆ ಎಷ್ಟು ನಿಕೃಷ್ಟ ಮನಸ್ಥಿತಿಯನ್ನು ಹೊಂದಿದ್ದ ಈ ಮಹೇಂದ್ರ ರೆಡ್ಡಿ ನೋಡ್ಬೇಕಾಗುತ್ತೆ. ನೋಡೋದಕ್ಕೆ ಮುಗ್ಧನ ರೀತಿಯಲ್ಲಿ ಮುಖ ಇಟ್ಟುಕೊಂಡು ಇಷ್ಟು ಕ್ರೈಮ್ ಅನ್ನ ಮಾಡಿದ್ದಾನೆ. ಎಷ್ಟು ಪ್ರೀ ಪ್ಲಾನ್ಡ್ ಆಗಿ ಅನಸ್ತೇಶಿಯವನ್ನ ಕೊಡ್ತಾ ಆ ಹೆಣ್ಣು ಮಗಳ ಜೀವನವನ್ನೇ ಬರ್ಬಾದ್ ಮಾಡಿದ್ದಾನೆ ಈ ಮಹೇಂದ್ರ ರೆಡ್ಡಿ. ನೋಡಿ, ಯಾರೋ ಒಬ್ಬ ಹುಡುಗಿ, ಆತನ ಸ್ನೇಹಿತೆ ಏನಿದ್ದಾಳಲ್ಲೇ, ಆಕೆಗೆ ಪದೇ ಪದೇ ಚಾಟ್ ಮಾಡ್ತಿದ್ನಂತೆ. ಆಕೆ ಪದೇ ಪದೇ ಚಾಟ್ ಮಾಡ್ತಾ ಇದೆಯಾ, ಅಥವಾ ಇಷ್ಟ ಇಲ್ಲದೆ ಆಕೆ ಬ್ಲಾಕ್ ಮಾಡಿದ್ಲು, ಅಥವಾ ಜಗಳ ಮಾಡಿಕೊಂಡು ಬ್ಲಾಕ್ ಮಾಡಿದ್ಲು, ಅಥವಾ ನಿನ್ನ ಹೆಂಡ್ತಿನ ಸಾಯಿಸ್ಬಿಟ್ಟು ನನ್ನ ಹತ್ರ ಮಾತಾಡುವಂತ ಬ್ಲಾಕ್ ಮಾಡಿದ್ಲು, ಗೊತ್ತಿಲ್ಲ. ಬಟ್ ಇಲ್ಲಿ ಗೊತ್ತಾಗ್ತಾ ಇರೋದು ಇಷ್ಟೇ, ಪದೇ ಪದೇ ಮಹೇಂದ್ರ ರೆಡ್ಡಿ ಆ ಸ್ನೇಹಿತೆಗೆ ಮೆಸೇಜ್ ಮಾಡ್ತಿದ್ನಂತೆ. ಫೋನ್ ಪೇ, ಗೂಗಲ್ ಪೇ ಅಲ್ಲೂ ಕೂಡ ಮೆಸೇಜನ್ನ ಮಾಡಿದ್ನಂತೆ. ಈ ಥರ ಹುಡುಗರು ಇರ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಈಗ ಏನಾದರೂ ಹೆಣ್ಣು ಮಕ್ಕಳು ಅವ್ರ ಮಾತನ್ನು ಕೇಳಿಲ್ಲ, ಎಲ್ಲ ಕಡೆ ಬ್ಲಾಕ್ ಮಾಡ್ಕೊಂಡ್ರು ಅಂದರೆ ಈಗ ಹೊಸದಾಗಿ ಉಟ್ಕೊಂಡ್ಬಿಟ್ಟಿದೆ. ಈ ಫೋನ್ ಪೇ ಹಾಗೆ ಗೂಗಲ್ ಪೇನಲ್ಲೂ ಕೂಡ ಮೆಸೇಜ್ ಮಾಡಿದ್ದು. ಇವೇನಾಗ್ತವೆ ಅಂತಂದರೆ, ಮುಖ್ಯವಾಗಿ ಜಿಪೇಯಲ್ಲಿ ಮೇ ನಾಟ್ ಬಿ ಮೆಸೇಜ್ಗಳು ಡಿಲೀಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇಲ್ಲಿ FSL ವರದಿ ಪ್ರಕಾರ ಫೋನ್ ಪೇ ನಲ್ಲಿ ಮೆಸೇಜ್ಗಳು ಡಿಲೀಟ್ ಆಗೋದಿಲ್ವಂತೆ. ಯಾರೇನಾದ್ರೂ ಮೆಸೇಜ್ ಮಾಡಿದ್ರೆ, ಇಫ್ ಇನ್ ಕೇಸ್ ಏನಾದ್ರೂ ಆ ಕಡೆಯಿಂದ ಅವ್ರೇನಾದ್ರೂ ಮೆಸೇಜ್ ಮಾಡಿದ್ರೆ ಅಥವಾ ಈ ಕಡೆಯಿಂದ ಏನಾದ್ರೂ ರಿಪ್ಲೈ ಹೋಗಿದ್ರೆ ಆ ಮೆಸೇಜಸ್ಗಳು ಡಿಲೀಟ್ ಆಗೋದಿಲ್ಲ. ಅಥವಾ ನಾವೇನೀಗ ವಾಟ್ಸಪ್ ನಲ್ಲಿ 24 hours ಇಟ್ಕೊಂಡಿರ್ತೀವಿ, 90 days 30 days ಈ ತರ ಎಲ್ಲ ಇರುತ್ತಲ್ಲ, ಮೆಸೇಜ್ ಎಲ್ಲ ಕ್ಲಿಯರ್ ಚಾಟ್ ಆಗ್ತಾ ಇರುತ್ತಲ್ಲ, ಆ ರೀತಿಯಾದಂತ ಆಪ್ಷನ್ಸ್ ಫೋನ್ ಪೇ ನಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ವಾಟ್ಸ್ಆಪ್ ನಲ್ಲಿ ಮಾಡಿದಂತಹ ಮೆಸೇಜಸ್ ಆಗಿರ್ಬೋದು, ಅಥವಾ ಮೆಸೆಂಜರ್ ನಲ್ಲಿ ಮಾಡಿದಂತಹ ಮೆಸೇಜ್ಗಳು, ಇನ್ಸ್ಟಾಗ್ರಾಮ್ ನಲ್ಲಿ ಮಾಡಿದಂತಹ ಮೆಸೇಜ್ಗಳನ್ನ ಈ ಮಹೇಂದ್ರ ರೆಡ್ಡಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಇಟ್ಕೊಂಡಿದ್ದ. ನನಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ನಾನು ಪ್ಲೇ ಬಾಯ್ ಅಲ್ಲ, ಐ ಆಮ್ ಎ ಗುಡ್ ಬಾಯ್ ಅನ್ನೋ ತರ ಎಲ್ಲರ ಮುಂದೆ ಸೃಷ್ಟಿ ಮಾಡ್ಕೊಂಡಿದ್ದ ಆತನ ಕ್ಯಾರೆಕ್ಟರ್ನ. ಆದ್ರೆ ಈತನ ಕ್ಯಾರೆಕ್ಟರ್ ಫೋನ್ ಪೇ ನಲ್ಲಿ ಬಟಾಬೈಲಾಗಿದೆ. ನೋಡಿ, ಪದೇ ಪದೇ ಆ ಹೆಣ್ಣು ಮಗಳಿಗೆ, ಅಂದ್ರೆ ಬೇರೊಬ್ಬ ಹುಡುಗಿಗೆ ಮೆಸೇಜ್ ಮಾಡಿದಂತಹ ದೃಶ್ಯಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. FSLಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ತಿರುವನ್ನ ಪಡ್ಕೊಳ್ತಾ ಇದೆ. ಪೊಲೀಸ್ ವಿಚಾರಣೆಯಲ್ಲಿ ಮಹೇಂದ್ರನ ಅಸಲಿಯತ್ತು ಬಟಾಬೈಲಾಗ್ತಾ ಇದೆ. ಮಹೇಂದ್ರ ರೆಡ್ಡಿಗೆ ಹಲವು ಯುವತಿಯರ ಜೊತೆ ಸಂಪರ್ಕ ಇರೋದು ಪತ್ತೆಯಾಗಿದೆ. ಉಮೇಶ್ ರೆಡ್ಡಿ ಇದ್ದ, ಈಗ ಮಹೇಶ್ ರೆಡ್ಡಿ ಬಂದಿದ್ದಾನಷ್ಟೇ. 2023ರಲ್ಲಿ ನೋಡಿ, ಮುಂಬೈ ಮೂಲದ ಯುವತಿ ಹಿಂದೆ ಬಿದ್ದಿದ್ದಂತೆ ಮಹೇಂದ್ರ ರೆಡ್ಡಿ. ಮದುವೆ ಆಗುವುದಾಗಿ ಯುವತಿಯ ಮನೆಗೆ ಹೋಗಿದ್ದಂತೆ ಆರೋಪಿ. ನಂತರ ಮನೆಗೆ ಬಂದು ತಂದೆಯಿಂದ ಕರೆ ಮಾಡಿಸಿದ್ದ ಮಹೇಂದ್ರ ರೆಡ್ಡಿ. ಹಾಗಾದ್ರೆ ಈ ತಂದೆ ತಾಯಿ ಏನ್ ಮಾಡ್ತಾ ಇದ್ರು? ಮಗ ಯಾರಂತ ತೋರಿಸಿದ್ರು ಕೂಡ ಮದುವೆ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ರ? ಅವರನ್ನೇ ಮಾಡ್ಬೇಕಾಗಿತ್ತು. ಕೃತಿಕಾ ರೆಡ್ಡಿಯನ್ನ ಯಾಕೆ ಮನೆ ತುಂಬಿಸ್ಕೊಂಡ್ರು? ಹಾಗಾದ್ರೆ ಮಹೇಂದ್ರ ರೆಡ್ಡಿ ಜೊತೆ ಈ ತಂದೆ ತಾಯಿಗೂ ಕೂಡ ಬೆಂಡೆತ್ಬೇಕನ್ಸುತ್ತೆ. ಮಹೇಂದ್ರ ಅಪಘಾತದಲ್ಲಿ ಮೃತಪಟ್ಟಿದ್ದಾನೆ ಅಂತ ತಿಳಿಸಲಾಗಿತ್ತು. ಮಹೇಂದ್ರ ರೆಡ್ಡಿ ಮೃತಪಟ್ಟಿದ್ದಾನೆ ಅಂತ ನಂಬಿಸಿ ಆ ಯುವತಿಗೂ ಕೂಡ ಮೋಸ ಮಾಡಿದ್ರಂತೆ. ಕೃತಿಕಾ ಕೊಲೆ ನಂತರ ಮತ್ತೆ ಯುವತಿ ಸಂಪರ್ಕವನ್ನ ಮಾಡಿದ್ದ ಮಹೇಂದ್ರ ರೆಡ್ಡಿ. ನೋಡಿ, ಇದೇನು ಬಿಫೋರ್ ಮ್ಯಾರೇಜೋ ಆಫ್ಟರ್ ಮ್ಯಾರೇಜೋ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಮಹೇಂದ್ರ ರೆಡ್ಡಿ ಮಾತ್ರ ಹೆಣ್ಣು ಮಕ್ಕಳ ಜೊತೆಯಲ್ಲಿ
ಸಂಪರ್ಕದಲ್ಲಿ ಇರ್ತಾನೆ. ಒಬ್ರು ಇಬ್ಬರ ಜೊತೆ ಅಲ್ಲ, 10 ರಿಂದ 15 ಹೆಣ್ಣು ಮಕ್ಕಳ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಕೃತಿಕಾ ರೆಡ್ಡಿ ಸತ್ತ ನಂತರ ಈತನಿಗೆ ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪ ಇಲ್ಲ. ಹೆಂಡತಿಯನ್ನ ತಾನೇ ಕೊಲೆಗೈದಿದ್ದೀನಿ, ಎಲ್ಲಿ ಈ ಕೇಸು ಉಲ್ಟಾ ಹೊಡೆಯುತ್ತೋ, ನಾನೇ ಕೊಲೆ ಆರೋಪಿ ಅಂತ ಗೊತ್ತಾಗುತ್ತೋ ಅನ್ನುವಂಥ ಭಯ ಕೂಡ ಇಲ್ಲದೆ ಈತ ಒಬ್ಬ ಯುವತಿಯನ್ನ ಇಷ್ಟಪಟ್ಟಿರ್ತಾರಂತೆ. ಆ ಯುವತಿಯ ಹಿಂದೆ ಬಿದ್ದಿರ್ತಾನಂತೆ. 2023ರ ಕಥೆ ಇದು. ಕೃತಿಕಾ ರೆಡ್ಡಿಗೂ ಮುಂಚೆನೇ ಈ ಲವ್ ಅಫೇರ್ ಇರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕೃತಿಕಾ ರೆಡ್ಡಿಯನ್ನ 2024ರಲ್ಲಿ ಮದುವೆ ಆಗಿರ್ತಾನೆ ಈತ. ಅದಕ್ಕೂ ಮುಂಚೆ 2023ರಲ್ಲಿ ಮುಂಬೈ ಮೂಲದ ಯುವತಿಯೊಂದಿಗೆ ಲವ್ವಿ ಡವ್ವಿ ಇರುತ್ತೆ. ಆಕೆಯನ್ನ ಮದುವೆ ಆಗ್ತೀನಿ ಅಂದಿರ್ತಾನೆ. ಆಕೆ ಎಲ್ಲೋ ಒಂದು ಕಡೆ ಇಲ್ಲಪ್ಪ ನನ್ಗೆ ನೀನು ಇಷ್ಟ ಇಲ್ಲ, ನಮ್ಮನೇಲಿ ಒಪ್ಪೋದಿಲ್ಲ ಅಂತ ಎಲ್ಲೋ ಒಂದು ಕಡೆ ರಿಜೆಕ್ಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈತ ಡ್ರಾಮಾ ಮಾಡಿರುವಂಥದ್ದು. ಮನೆಗೆ ಬಂದ ತಕ್ಷಣ ಅಪ್ಪ ನಾನು ಹಿಂಗೆ ಒಬ್ಬ ಹುಡುಗಿನ ಇಷ್ಟಪಟ್ಬಿಟ್ಟಿದ್ದೀನಿ, ಆ ಹುಡುಗಿ ಬೇರೆ ನಾನು ಇಷ್ಟಪಡ್ತಾ ಇಲ್ಲ, ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತ ಒಂದು ಡ್ರಾಮಾ ಮಾಡಪ್ಪ, ಆ ಹುಡುಗಿ ನನ್ನ ಮೇಲೆ ಕನಿಕರ ತೋರಿಸಿ ಏನಾದರೂ ಬರ್ತಾಳ ಅಂತ ನಾಟಕ ಮಾಡೋದಕ್ಕೆ ಮುಂದಾಗಿದ್ದಾನೆ. ಈತನ ತಂದೆ ಕೂಡ ಅದೇ ಡ್ರಾಮಾ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ನೋಡಿ, ನನ್ನ ಜಾತಕದಲ್ಲಿ ಒಂದು ಸಮಸ್ಯೆ ಇತ್ತು, ನಾನು ಮೊದಲು ನೋಡಿದ ಹುಡುಗಿ ನೀನೇ ಅಂದಿದ್ದಾನೆ. ನಿನ್ನನ್ನ ಮದುವೆ ಆದ್ರೆ ನೀನು ಸಾಯೋದಾಗಿ ಜಾತಕದಲ್ಲಿ ಇತ್ತು, ಹಾಗಾಗಿ ನಾನು ಮತ್ತೊಬ್ಬಳನ್ನ ಮದುವೆಯಾಗಿದ್ದೆ, ಅದಕ್ಕಾಗಿ ಅವತ್ತು ನಾನು ಸುಳ್ಳು ಹೇಳಿದೆ ಅಂತ ಮಹೇಂದ್ರ ರೆಡ್ಡಿ ಹೇಳಿದ್ದಾರೆ. ಆರೋಗ್ಯ ಸರಿ ಇಲ್ಲದೆ ಆಕೆ ಸತ್ತು ಹೋಗಿದ್ದಾಳೆ, ಈಗ ನೀನು ಮದುವೆ ಆಗಬಹುದು ಅಂತ ಮಹೇಂದ್ರ ರೆಡ್ಡಿ ಹೇಳಿದ್ದಾನೆ. ಕಳೆದ ಸೆಪ್ಟೆಂಬರ್ನಲ್ಲಿ ಕರೆ ಮಾಡಿ ಮಾತಾಡಿರ್ತಾನೆ ಮಹೇಂದ್ರ ರೆಡ್ಡಿ. ನೋಡಿ, ಹೆಂಡತಿಯನ್ನ ಸಾಯಿಸ್ಬಿಟ್ಟಿದ್ದಾನೆ. ನನ್ನ ಜಾತಕದಲ್ಲಿ ಒಂದು ಸಮಸ್ಯೆ ಇತ್ತಮ್ಮ, ಒಬ್ಬರು ನನ್ನ ಜೀವನದಲ್ಲಿ ಬಂದು ಸತ್ತೋಗ್ಬಿಡ್ತಾರೆ, ಅದಾದ ನಂತರ ನಾನು ಯಾರು ಮದುವೆ ಆಗ್ತೀನೋ ಅವರು ತುಂಬಾ ಚೆನ್ನಾಗಿರ್ತಾರೆ ನನ್ನ ಜೀವನದಲ್ಲಿ, ಅವರು ನನ್ನ ಜೀವನಕ್ಕೆ ಬಂದ್ರೆ ನನ್ನ ಜೀವನ ಉದ್ಧಾರ ಆಗ್ಬಿಡುತ್ತೆ ಅಂತ ಒಂದು ಕತೆ ಕಟ್ಟಿದ್ದಾನೆ. ನಾನು ಮೊದಲು ನೋಡಿದ ಹುಡುಗಿಯೂ ನೀನೇ, ಕೊನೆಯ ಹುಡುಗಿಯೂ ನೀನೇ, ನಿನ್ನನ್ನ ಮದುವೆ ಆದ್ರೆ ನೀನ್ ಸಾಯೋದಾಗಿ ಜಾತಕದಲ್ಲಿತ್ತು, ಹಾಗಾಗಿ ನಿನ್ನ ಪ್ರಾಣವನ್ನ ಕಾಪಾಡೋದಕ್ಕೋಸ್ಕರ ನಾನು ಬೇರೊಬ್ಬಳನ್ನ ಮದುವೆ ಆಗಿ ಆಕೆಯನ್ನ ಸಾಯಿಸಿ ಈಗ ಮತ್ತೆ ನಿನ್ನ ಜೊತೆ ಬಂದಿದ್ದೀನಿ ಅಂತ ನಾಟಕ ಆಡಿದ್ದಾನೆ. ಅದಕ್ಕಾಗಿ ಅವತ್ತು ನಾನು ಸುಳ್ಳು ಹೇಳ್ದೆ, ಆರೋಗ್ಯ ಸರಿ ಇಲ್ಲದೆ ಆಕೆ ಸತ್ತು ಹೋಗಿದ್ದಾಳಷ್ಟೇ, ಈಗ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ, ದಯವಿಟ್ಟು ಒಪ್ಕೋ. ಕಳೆದ ಸೆಪ್ಟೆಂಬರ್ನಲ್ಲಿ ಈ ರೀತಿ ನಾಟಕ ಮಾಡಿದ್ದಾನೆ ಮಹೇಂದ್ರ ರೆಡ್ಡಿ. ಎಷ್ಟು ಡ್ರಾಮಾ, ಎಷ್ಟು ಗೊತ್ತಾಗ್ತಾ ಇಲ್ಲ ನೋಡಿ. ಒಬ್ಬಳ ಮೇಲೆ ಮನಸ್ಸು, ಇನ್ನೊಬ್ಬಳ ಮೇಲೆ ಮೋಹ, ಮನಸ್ಸು ಮೈ ಬೇರೆ ಬೇರೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇಲ್ಲಿ ಈತನ ಕೃತ್ಯಕ್ಕೆ ಬಲಿಯಾಗಿದ್ದು ಮಾತ್ರ ಕೃತಿಕಾ ರೆಡ್ಡಿ. ಒಬ್ಬಳನ್ನ ಮದುವೆಯಾಗಿ ಇನ್ನೊಬ್ಬಳ ಮೇಲೆ ಮೋಹ ಇಟ್ಕೊಂಡು ಈಕೆಯನ್ನ ಪ್ರೀ ಪ್ಲಾನ್ಡ್ ಆಗಿ ಕೊಲೆಗೈದು ಮತ್ತೊಬ್ಬಳ ಮೇಲೆ ಆಸೆಯನ್ನ ಪಟ್ಟಿದ್ದಾನೆ ಮಹೇಂದ್ರ ರೆಡ್ಡಿ. ಅದಕ್ಕೆ ಎಂತೆಂಥ ನಾಟಕ ಆಡಿದ್ದಾನೆ ನೋಡಿ. ನನ್ನ ಜಾತಕದಲ್ಲಿ ಒಂದು ಸಮಸ್ಯೆ ಇತ್ತು, ಆ ಹುಡುಗಿಗೆ ಏನು ಫೋನ್ ಪೇಯಲ್ಲಿ ಮೆಸೇಜ್ ಮಾಡಿದ್ದಾನಲ್ಲ, ಆ ಹುಡುಗಿ ಜೊತೆ ಚಾಟ್ ಮಾಡಿರೋದು, ಹಾಗೆ ಕಾಲ್ನಲ್ಲಿ ಮಾತಾಡಿರೋದು ಎಲ್ಲ ಡೀಟೇಲ್ಸನ್ನು ತಗೊಂಡಿದ್ದಾರೆ ಪೊಲೀಸರು. ನಾನು ಮೊದಲು ನೋಡಿದಂತಹ ಹುಡುಗಿ ನೀನೆ, ಕೊನೆ ಹುಡುಗಿನೂ ನೀನೆ, ನಿನ್ನನ್ನು ಮದುವೆ ಆದರೆ ನೀನು ಸಾಯುವುದಾಗಿ ಜಾತಕದಲ್ಲಿತ್ತು, ಹಾಗಾಗಿ ನಿನ್ನ ಪ್ರಾಣಕ್ಕೆ ಯಾವುದೇ ರೀತಿಯಾದಂಥ ಕುತ್ತು ಬರಬಾರ್ದು. ಸೊ ಹಾಗಾಗಿ ನಾನೊಬ್ಬರನ್ನ ಮದುವೆ ಆದೆ. ಆ ಮದುವೆ ನನಗಂತೂ ಇಷ್ಟ ಇರಲಿಲ್ಲ, ಸುಮ್ಮನೆ 4 ತಿಂಗಳು ಸಂಸಾರ ಮಾಡಿದೆ ಅಷ್ಟೇ. ಆಕೆಗೆ ಹುಷಾರಿರಲಿಲ್ಲ, ಆಕೆನೇ ಸತ್ತು ಹೋಗ್ಬಿಟ್ಲು. ಆಕೆಗೆ ಇಲ್ಲ ಸಲ್ಲದ ಆರೋಗ್ಯ ಸಮಸ್ಯೆಗಳಿತ್ತು. ಅವರ ಮನೆಯವರು ನನಗೆ ಹೇಳದೆ ನನ್ನ ಮದುವೆ ಮಾಡಿಬಿಟ್ರು. ನಾನು ಬಕರ ಆಗಿ ತಾಳಿ ಕಟ್ಟಿಬಿಟ್ಟೆ ಅಷ್ಟೇ, ಬಿಟ್ರೆ ಆಕೆಯ ಜೊತೆ ನಾನು ಯಾವುದೇ ರೀತಿಯಾದಂಥ ದೈಹಿಕ ಸಂಪರ್ಕವನ್ನ ಇಟ್ಕೊಂಡಿಲ್ಲ ಅಂತ ಸುಳ್ಳನ್ನ ಹೇಳೋದ್ರ ಮುಖಾಂತರ ಮಹೇಂದ್ರ ರೆಡ್ಡಿ ಮತ್ತೊಮ್ಮೆ ಆತನ ನೀಚ ಬುದ್ಧಿಯನ್ನ ಪ್ರದರ್ಶನ ಮಾಡಿದ್ದಾನೆ. ಬಹಳ ಬೇಸರ ಆಗ್ತಾ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ. ನೋಡಿ, ಎಂತಹ ವ್ಯಕ್ತಿಗಳಿರ್ತಾರೆ ಇಂಥವರು ನಮ್ಮ ಕಣ್ಮುಂದೆ ಇದ್ರೂ ಕೂಡ ಪಾಪ ಎಷ್ಟೋ ತಂದೆ ತಾಯಿಗಳು ಈಗಲೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಿದ್ದಾರೆ. ಇಂಥವರನ್ನ ಏನಾದರೂ ನಮ್ಮ ಮನೆಯ ಮಗಳನ್ನ ಇಂಥವ್ರಿಗೆ ಕೊಟ್ಬಿಟ್ರೆ ಏನಪ್ಪ, ನೋಡೋದಕ್ಕೆ ಮುಗ್ಧನ ರೀತಿಯಲ್ಲಿದ್ದಾನೆ, ಯಾರಾದರೂ ಅವ್ನು ನೋಡಿದ್ರೆ ಇಂಥ ಕಳ್ಳ ಕದೀಮ ಅಂತ ಯಾರಾದ್ರೂ ಅನ್ಕೊಳ್ತಾರ? ಸಾಧ್ಯನೇ ಇಲ್ಲ. ಉಮೇಶ್ ರೆಡ್ಡಿ ತಮ್ಮ ಮಹೇಶ್ ರೆಡ್ಡಿ, ಮಹೇಂದ್ರ ರೆಡ್ಡಿ ಈಗ ಅಷ್ಟೇ, ಇನ್ನೇನಿಲ್ಲ. ಆತನಿಗೆ ಬಿರುದು ಕೊಡಬಹುದು. ಆತ 100 ರೇಪ್ಗಳನ್ನ ಮಾಡಿದ್ದ ಈತ ಡಾಕ್ಟರ್ ಅನ್ನುವಂಥ ಹೆಸರುಗಳನ್ನ ಇಟ್ಕೊಂಡು ಹೆಣ್ಣು ಮಕ್ಕಳ ಜೊತೆ ದೈಹಿಕ ಸಂಪರ್ಕವನ್ನ ಇಟ್ಕೊಂಡು ಹೋಗ್ತಾ ಇದ್ದಾನೆ. ನಾಚಿಕೆ ಆಗ್ಬೇಕು ಇಂಥವ್ರಿಗೆ. ಪೊಲೀಸರು ಸರಿಯಾದ ತನಿಖೆಯನ್ನ ನಡೆಸಿ ಈತನಿಗೆ ತಕ್ಕ ಶಿಕ್ಷೆಯನ್ನ ಕೊಡಲೇಬೇಕು. ಇಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಕೃತಿಕಾ ರೆಡ್ಡಿ ಸಾವಿಗೆ ಶಾಂತಿ ಸಿಗೋದಿಲ್ಲ, ಆಕೆಯ ಸಾವಿಗೆ ನ್ಯಾಯ ಸಿಗೋದಿಲ್ಲ. ಇಂತಹ ಕಳ್ಳ ಕದೀಮರಿಗೆ ತಕ್ಕ ಪಾಠ ಕಲಿಸಲೇಬೇಕಾಗಿದೆ.